ಹೊಸಾಳ ಗ್ರಾಮದ ನಾಗರಮಠದ ಸೀತಾ ನದಿಯಲ್ಲಿ ಅವೈಜ್ಞಾನಿಕವಾಗಿ ಮರಳುಗಾರಿಕೆಗೆ ಜಿಲ್ಲಾಧಿಕಾರಿಯವರು ಅವಕಾಶ ಕೊಟ್ಟಿದ್ದಾರೆ. ಇಷ್ಟು ಸಣ್ಣ ಹೊಳೆ, ಅಂತ ಹೊಳೆಯಲ್ಲಿ 1.5 ಲಕ್ಷ ಮೆಟ್ರಿಕ್ ಟನ್ ಕೊಟ್ಟು ಅಂತರ್ಜಲ ಮಟ್ಟ, ಕೃಷಿ ಭೂಮಿ ಇದು ಯಾವುದೂ ರಕ್ಷಣೆಯನ್ನು ಮಾಡಿಕೊಳ್ಳದೆ ಮರಳುಗಾರಿಕೆಗೆ ನಿಂತಿರೋದು ಜಿಲ್ಲಾಡಳಿತ ದೌರ್ಬಲ್ಯ ಅಲ್ವಾ ಸರ್? ನಾವು ನೀರು ಕುಡಿದು ಬದುಕೋದು ಬೇಡ. ಹಳೆ ಹತ್ರ ಆ ತರ ಹೊಂಡ ಮಾಡಿ ಅವ್ರು ನಮ್ಮನ್ನು ತೆಗೀತು, ನೆರೆ ಬಂದು ನಮ್ಮ ಮನೆ ಬಾಗಿಲೇ ಬದುಕ್ತೀವಿ. ಇವರು ಏಕಾಏಕಿ ಮರಳುಗಾರಿಕೆಗೆ ಒತ್ತು ಕೊಟ್ಕೊಂಡು ಈ ಒಂದು ಪೊಲೀಸ್ ಸುಪರ್ದಿಯಲ್ಲಿ ಮರಳುಗಾರಿಕೆ ನಡೆಸುವಂತದ್ದು ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಸೂಕ್ತ? ಇದೆಲ್ಲ ಅಕ್ರಮಗಳಲ್ಲಿ ಜಿಲ್ಲಾಧಿಕಾರಿಗಳು ನೇರ ಭಾಗಿಯಾಗಿದ್ದಾರೆ ಏನೋ ಅನಿಸ್ತಾ ಇದೆ. ಅಧಿಕೃತವಾಗಿ ನಮಗೆ ಜಿಲ್ಲಾಡಳಿತ ಅನುಮತಿ ಪತ್ರವನ್ನ ನೀಡಿದ್ದಾರೆ. ಅಧಿಕೃತವಾಗಿ ಮಾಡುವಾಗ ರಕ್ಷಣೆ ನಾಗರಮಠ ಸೀತಾ ನದಿ ಮರಳುಗಾರಿಕೆ ವಿವಾದ ತೀವ್ರ. ಅಕ್ರಮ ಆರೋಪಗಳ ನಡುವೆ ಗುತ್ತಿಗೆದಾರರ ಪ್ರತಿರೋಧ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾರಕೂರು ಸಮೀಪದ ಹೊಸಾಳ ಗ್ರಾಮದ ನಾಗರಮಠದ ಸೀತಾ ನದಿ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿ ಹೋರಾಟ ಮಾಡುತ್ತಿದ್ದು ಆ ಊರಿನಲ್ಲಿ ವಿವಾದ ಉಂಟಾಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ನದಿಯಲ್ಲಿ ಗುತ್ತಿಗೆದಾರರು ಪೊಲೀಸರ ರಕ್ಷಣೆಯಲ್ಲಿ ಮರಳುಗಾರಿಕೆ ಮಾಡ್ತಾ ಇರೋದು ಕಂಡುಬಂದಿದೆ. ವಿಷಯ ಏನಂತ ತಿಳಿಯೋಕೆ ಹೋದಾಗ ವಿಭಿನ್ನ ಹೇಳಿಕೆಗಳು ಕಂಡುಬಂದಿದೆ. ಹೋರಾಟಗಾರರ ಪ್ರಕಾರ ಜಿಲ್ಲಾಡಳಿತ ಯಾವುದೇ ಸಮಗ್ರ ವೈಜ್ಞಾನಿಕ ಸರ್ವೆಯನ್ನ ನಡೆಸದೆ ಸೀತಾ ನದಿ ಪಾತ್ರದಲ್ಲಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಮರಳನ್ನ ತೆಗೆಯೋಕೆ ಅನುಮತಿ ನೀಡಿದೆ ಅಂತ ಆರೋಪಿಸುತ್ತಿದ್ದಾರೆ. ನಾಗರಮಠದಲ್ಲಿ ಮರಳುಗಾರಿಕೆಗೆ ಟೆಂಡರ್ ಕರೆಯುವಾಗ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ 91 ಸರ್ವೆ ನಂಬರ್ ಅಂತ ಹೇಳ್ತಾರೆ. ಅದರಲ್ಲಿ 5 ಎಕರೆ 90 ಸೆಂಟ್ಸ್ ಅಂತ ಕೊಡ್ತಾರೆ. ಅದೇ ಮರಳುಗಾರಿಕೆ ಟೆಂಡರ್ ಮುಗಿದ ನಂತರ ತತ್ಕ್ಷಣವೇ ತಿದ್ದುಪಡಿ ಆಶಯ ಪತ್ರ ಮಾಡ್ತಾರೆ. ಅದರಲ್ಲಿ 8 ಎಕರೆ 90 ಸೆಂಟ್ಸ್ 1,13,000 ಮೆಟ್ರಿಕ್ ಟನ್ ಅಂತ ಹೇಳ್ತಾರೆ. ಈ ತಿದ್ದುಪಡಿ ಆಶಯ ಪತ್ರ ಆಗಿರೋದು ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ. ನಮ್ಮೂರು ಹೊಳೆಯಲ್ಲಿ 1,50,000 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ. 1,50,000 ಮೆಟ್ರಿಕ್ ಟನ್ ಒಂದು ಸಣ್ಣ ಹೊಳೆ, ಒಂದು 250 ಮೀಟರ್ ಚೆಕ್ ಡ್ಯಾಮ್ ಇಂದ ಬಿಟ್ರೆ ಇನ್ನು 1,200 ಮೀಟರ್ ಉಳಿಯುತ್ತೆ. ಅಂತ ಹೊಳೆಯಲ್ಲಿ 1.5 ಲಕ್ಷ ಮೆಟ್ರಿಕ್ ಟನ್ ಕೊಟ್ಟು ಅಂತರ್ಜಲ ಮಟ್ಟ, ಕೃಷಿ ಭೂಮಿ ಇದು ಯಾವುದೂ ರಕ್ಷಣೆಯನ್ನು ಮಾಡಿಕೊಳ್ಳದೆ ಮರಳುಗಾರಿಕೆಗೆ ನಿಂತಿರೋದು ಜಿಲ್ಲಾಡಳಿತ ದೌರ್ಬಲ್ಯ ಅಲ್ವಾ ಸರ್? ಇದು ನಮಗೆ ಕೃಷಿ ಭೂಮಿ ಹೋಗ್ತಾ ಇದೆ ಅಂತ ಹೇಳಿ ಕೊಟ್ಟಾಯ್ತು, ಅಂತರ್ಜಲ ಇದಾಗ್ತಾ ಇದೆ ಅಂತ ಹೇಳಿ ಕೊಟ್ಟಾಯ್ತು. ಜನಸಾಮಾನ್ಯರಿಗೊಂದು ನ್ಯಾಯವೇ ಇಲ್ಲ ಸರ್. ನಮ್ಮಲ್ಲಿ ಮೂಲಭೂತ ಸೌಕರ್ಯದ ಎಷ್ಟು ಕೊರತೆ ಇದೆ ಅಂತ ಹೇಳಿ ಸಮೀಕ್ಷೆ ಮಾಡಿ ಅದ್ರ ಪ್ರಕಾರ ವರದಿ ತಗೊಂಡು ಮುಂದಿನ ದಿನಗಳಲ್ಲಾದ್ರೂ ಸರಿ ಮಾಡ್ಬೋದಿತ್ತು. ಇವರು ಏಕಾಏಕಿ ಮರಳುಗಾರಿಕೆಗೆ ಒತ್ತು ಕೊಟ್ಕೊಂಡು ಈ ಒಂದು ಪೊಲೀಸ್ ಸುಪರ್ದಿಯಲ್ಲಿ ಮರಳುಗಾರಿಕೆ ನಡೆಸುವಂತದ್ದು ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಸೂಕ್ತ? ಇದು ಸಾಮಾಜಿಕ ನ್ಯಾಯ ಇದೆಯಾ ಸರ್? ನಮ್ಗೆ ನಮ್ಮ ಹಳ್ಳಿ ಗತಿ ಏನ್ ಸರ್? ಈವಾಗಲೇ ಬಳ್ಳಾರಿ ಸ್ಥಿತಿಯಲ್ಲಿ ಇದೆ ನಮ್ಮ ಊರೇ ಇರೋದು ಒಂದು ಸಣ್ಣ ಗ್ರಾಮ. ಅಂಥದ್ರಲ್ಲಿ ಈ ತರ ಮರಳುಗಾರಿಕೆಗೆ ಅವಕಾಶ ಕೊಟ್ಟಿರೋದು ಸಣ್ಣ ಸಾಮಾಜಿಕ ನ್ಯಾಯವೇ ಇಲ್ಲ ನಮ್ಗೆ. ಹಾಗಾದ್ರೆ ಮನೆ ಹತ್ರ ಹೊಳೆ ಅದಿರುವುದು, ಆ ಹೊಳೆಯಲ್ಲಿ ಹೊಯ್ಗೆ ತೆಗೆದು ನಮ್ಮ ಬಾಮಿಯಲ್ಲಿ ಒಂಚೂರು ನೀರು ಕುಡುಕಾಗುದಿಲ್ಲ, ಪೂರ ಇದಾಗಿ ಹೋಯ್ತು. ಇಂದ ವಾಸನೆ ಬರುತ್ತೆ, ನೀರೆಲ್ಲ ಕೆಸರು ಇದಾಗಿ ಹೋಯ್ತು. ಅವರು ಎಷ್ಟು ಸಲ ಹೋಗಿ ಅಲ್ಲಿ ಹೇಳಿದ್ರು ಅವರು ನಮ್ಮ ಮಾತಿಗೆ ಒಂಚೂರು ಬೆಲೆ ಕೊಟ್ಟು ಬರಲಿಲ್ಲ. ಎದ್ದೆ ಎಲ್ಲ ಹೊಳೆಗೆ ಹೋಗಿತ್ತು, ಮುಂಚಿಂದು ಹೋಗಿತ್ತು, ಈಗ ಪೂರ ಹೋಗ್ತದೆ. ಇನ್ನು ಅವರು ಹೊಯ್ಗೆ ತೆಗೆದು ನಮ್ಗೆ ಎದ್ದೆಲ್ಲ ಉಳಿಯುತ್ತಾ? ಅಷ್ಟು ಜನ ಬಂದು ಒಂದು 60-70 ದೋಣಿ ಇತ್ತಲ್ಲ, ಅಷ್ಟು ದೋಣಿಯರು ಅವರು ಕಂತಿ ಮಾಡಿ ನಮ್ಗಲ್ಲಿ ಆ ಊರಿನರಿಗೆ ಒಂಚೂರು ನೀರು ಕುಡುಕತ್ತಿಲ್ಲ. ಅಲ್ಲಿ ಅದೇ ತರ ಮಾಡಿದ್ರೆ ನಾವ್ ಹೆಂಗ್? ಎಷ್ಟು ಮನೆ ಉಂಟಕ್ಕ ಅಲ್ಲಿ? ಎಷ್ಟು ಮನೆ ಉಂಟಕ್ಕ? ಮನೆ ಒಂದು 150 ಮನೆ ಮೇಲಿತ್ತಲ್ಲ. ಎಲ್ಲ ಮನೆಯವರಿಗೂ ಹಾಗೆ ಅದೇ ತರ ಇತ್ತು. ನಾವು ಎಷ್ಟು ಸಲ ಹೋಗಿ ಅಲ್ಲಿ ಹೋಗಿ DC ಆಫೀಸ್ ಹತ್ರ ಹೋಗಿ ಕೂತು 100-200 ಜನ ಹೋಗಿ ಕೂತ್ರು ಅವರು ನಮ್ಮ ಮಾತಿಗೆ ಎಂತದ್ದು ಹೇಳಲಿಲ್ಲ. ನಾವು ಇದೇ ಮಾಡೋದು ಆಯ್ತು ನಮ್ಗೆ. ನಾವ್ ಇನ್ ನೀರು ಕುಡಿದು ಬದುಕೋದು ಬೇಡ. ಹಳೆ ಹತ್ರ ಆ ತರ ಹೊಂಡ ಮಾಡಿ ಅವ್ರು ನಮ್ಮನ್ನು ತೆಗೀತು, ನೆರೆ ಬಂದು ನಮ್ಮ ಮನೆ ಬಾಗಿಲೇ ಬದುಕ್ತಾರೆ. ಮತ್ತೆ ರಸ್ತೆಯಲ್ಲಿ ಹಾಪಕ್ಕಾಗ್ತಿಲ್ಲ ಮಕ್ಕಳ ಮರಿಗೆಲ್ಲ, ಶಾಲೆ ಹೊತ್ತು ಮಕ್ಕಳಿದ್ದು ಒಂದು 3-4 ಬಸ್ ಬರುತ್ತೆ. ಎಲ್ಲ ತರದ್ದು ತೊಂದ್ರೆ ನಮ್ಗೆ. ಮತ್ತೆ ಗಟ್ಟೆ ಮಾತಾಡಿದ್ರೆ ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ತಾರೆ ಗಂಗಳ ಮೇಲೆ. ಎಷ್ಟು ಸಲ ಹೋಗಿ ಮಾಡಿದ್ರು ಅವ್ರು ಕಂಪ್ಲೇಂಟೇ ಕೊಡುದು. ಈಗ ಕಂಪ್ಲೇಂಟ್ ಕೊಡ್ತಾ ಇಕ್ಕಂಡ್ರೆ ನಾವೆಂತ ಮಾಡುದು? ಕೇಸ್ ಮಾಡ್ತು ಅಂತ ನಮ್ಮ ಹೆಂಗಸರು ಮಕ್ಕಳ ಮೇಲೆಲ್ಲ ಹಾಕ್ತಿ, ಅವ್ರ ಹಾಕ್ತಿ ಅಂತ ನಾವ್ ಎಷ್ಟು ಅಂತ ಹೇಳಿ ಮಾಡುದು?
ನಮ್ಗೆ ಸ್ಮಶಾನ ಅಂತ ಇರ್ಲಿಲ್ಲ. ಏನಾದ್ರೂ ಸಾವು ಆದ್ರೆ ನಾವು ಇಲ್ಲಿಂದ ಇಲ್ಲಿ ಹೋಗಿ ಇದರಲ್ಲಿ ಎಲ್ಲರೂ ಅದೇ ಈಗ ಅದನ್ನ ಅದು ಆಗಿದೆ, ಅದು ಹೊಯ್ಗೆ ಉಂಟು, ಅದು ತೆರವುಗೊಳಿಸುವ ಹಾಗೆ ಹೀಗೆ ಅಂತ ಇದ್ದಾರೆ. ಅದು ಅಲ್ಲ, ಇದು ನಿಜವಾದ ವಾಸ್ತವಿಕವಾಗಿ ನೋಡುವುದಾದ್ರೆ ನಾವು ದನ ಕಟ್ತಿದ್ವಿ, ಇಲ್ಲೇ ನಾವು ನಿಂತು ಕೂತ್ಕೊಂಡು ಇರ್ತಿದ್ವಿ. ಎಷ್ಟೇ ರಾತ್ರಿ ಆದ್ರೂ ಸಹ ಇಲ್ಲೇ ಇರ್ತಿದ್ವಿ. ಶಾಲೆ ಬಿಟ್ಟು ಬಂದು ನೈಟ್ ಎಷ್ಟು ಲೇಟ್ ಆದ್ರೂ ಸಹ ಧೈರ್ಯದಿಂದ ಇಲ್ಲಿ ಬಂದು ದನ ಕಟ್ಟಿ ಎಷ್ಟು ರಾತ್ರಿ ಆದ್ರೂ ದನ ಸಹ ತಕೊಂಡು ಹೋಗಿ ಬೆಳೆದು ಜೀವನ ಸಾಗಿಸ್ತಿದ್ವಿ. ಸರ್ ಇದೆಲ್ಲ ಕೃಷಿ ಭೂಮಿ, ಇದು ಹಡು ಬಿಡ್ಲಿಕ್ಕೆ ಕಾರಣ ಏನಂತಂದ್ರೆ ಈ ಹೊಳೆನ ಕುಡಿಯೋ ನೀರು ಯೋಜನೆಗಾಗಿ ಕೊಟ್ಟಿದ್ದಾರೆ. ಇಲ್ಲೇ ಮುಂದೆ ಡ್ಯಾಮ್ ಹಾಕ್ಬಿಟ್ಟು ಮೊದಲು ಉಪ್ಪು ನೀರು ಮತ್ತು ಸಪ್ಪೆ ನೀರು ಸರಾಗಿ ಹರಿದು ಹೋಗ್ತಾ ಇತ್ತು ನಮಗೆ. ಅದನ್ನು ಕುಡಿಯೋ ನೀರು ಯೋಜನೆಗೋಸ್ಕರ ಡ್ಯಾಮ್ ಮಾಡಿ ಆ ಡ್ಯಾಮ್ ಇದರಿಂದ ಈ ನೀರು ಮುಳುಗಡೆ ಆಗಿ ಇನ್ನೂ ತುಂಬುತ್ತೆ. ವಾರ ನೀರು ಫುಲ್ ಬಿಟ್ಟರೆ ತುಂಬಿ ಈ ಕೃಷಿ ಭೂಮಿ ಎಲ್ಲ ತುಂಬುತ್ತೆ. ತುಂಬಿದ್ಗೆ ಏನಂತಂದ್ರೆ ಈ ಮರಳು ತೆಗೆಯೋದ್ರಿಂದ ಅಲ್ಲಿ ಒಂದು ಬಾವಿ ಇದೆ, 10 ಹಳ್ಳಿಗೆ ಆ ನೀರು ಹೋಗುತ್ತೆ, ಆ ನೀರು ಉಪ್ಪಾಗಿ ಆಗುತ್ತೆ. ಹೊಸಾಳ ಗ್ರಾಮದ ನಾಗರಮಠದ ಸೀತಾ ನದಿಯಲ್ಲಿ ಅವೈಜ್ಞಾನಿಕವಾಗಿ ಮರಳುಗಾರಿಕೆಗೆ ಜಿಲ್ಲಾಧಿಕಾರಿಯವರು ಅವಕಾಶ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಮರಳು ತೆಗಿಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಾಸ್ತವವಾಗಿ ಅಲ್ಲಿ ವರದಿ ಪ್ರಕಾರ ಅಷ್ಟೊಂದು ಮರಳುಗಳಿಲ್ಲ. ಅಲ್ಲದೆ ಈಗಾಗಲೇ ಅಲ್ಲಿ ಕೃಷಿ ಭೂಮಿಗಳು ಕೊರತೆ ಉಂಟಾಗಿ ನದಿ ತೀರಕ್ಕೆ ಸೇರ್ಕೊಂಡಿದೆ. ಇದ್ರ ಬಗ್ಗೆ ಹಲವಾರು ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಹೆಚ್ಚು ಕಡಿಮೆ 11 ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಸ್ಥಳ ತನಿಖೆ ಮಾಡಿ ಅಂತ. ಆದರೂ ಕೂಡ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ, ಯಾರನ್ನೂ ಕಳಿಸಿಕೊಡ್ತಾ ಇಲ್ಲ. ಹಾಗೆ ಅಲ್ಲಿ ಆಶಯ ಪತ್ರದಲ್ಲೂ ಕೂಡ ತಿದ್ದುಪಡಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸರ್ವೆ ನಂಬರ್ ಕೂಡ ಚೇಂಜ್ ಆಗಿದೆ. ಪ್ರಾರಂಭಿಕ ಹಂತದಲ್ಲಿ ಟೆಂಡರ್ ಕರೆದಿರುವಂಥದ್ದು 91ನೇ ಸರ್ವೆ ನಂಬರ್, ಆದರೆ ಆಮೇಲೆ ತಿದ್ದುಪಡಿ ಮಾಡಿರುವಂಥದ್ದು 111, 112 ಸರ್ವೆ ನಂಬರ್. ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗೆ ಹಲವಾರು ಲೋಪದೋಷಗಳನ್ನು ಮಾಡಿ ಕೂಡ ಅದನ್ನು ನಾವು ದಾಖಲಾತಿಯೊಂದಿಗೆ ಶಾಸಕರು ಮತ್ತು ಸಂಸದರ ಸಮ್ಮುಖದಲ್ಲಿ ನೀಡಿದರೂ ಕೂಡ ವಿಡಿಯೋ ಮತ್ತು ಫೋಟೋಗ್ರಾಫಿ ವಿತ್ GPS ಇರುವಂಥ ದಾಖಲಾತಿ ನೀಡಿದರೂ ಕೂಡ ಜಿಲ್ಲಾಧಿಕಾರಿಗಳು ಕ್ಯಾರೆ ಅನ್ನೋದಿಲ್ಲ. ನಾನು ನಿಲ್ಸಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ನಿಮ್ದೇನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇದೆಲ್ಲ ಅಕ್ರಮಗಳಲ್ಲಿ ಜಿಲ್ಲಾಧಿಕಾರಿಗಳು ನೇರ ಭಾಗಿಯಾಗಿದ್ದಾರೆ ಏನೋ ಅನಿಸ್ತಾ ಇದೆ. ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಮುಂದಿನ ವಾರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದೆಂದು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಇನ್ನಾದರೂ ಜಿಲ್ಲಾಡಳಿತರು ಎಚ್ಚೆತ್ತುಕೊಂಡು ಅವರಿಗೆ ನ್ಯಾಯ ಕೊಡಿಸಬೇಕಂತ ನಾನು ಕೇಳಿಕೊಳ್ತೇನೆ. ಇದಕ್ಕೆ ಪ್ರತಿಯಾಗಿ ಅಧಿಕೃತ ಗುತ್ತಿಗೆದಾರ ಬಿ ಕುಶ್ಕುಮಾರ್ ಮಾತನಾಡಿ ತಮ್ಮ ಮೇಲೆ ಮಾಡಲಾಗಿರುವ ಎಲ್ಲಾ ಆರೋಪಗಳನ್ನು ತಳ್ಳಿಹಾಕಿದ್ರು. ಈ ಟೆಂಡರ್ ಪ್ರಕ್ರಿಯೆ ಮೂಲಕ ಪಾರದರ್ಶಕವಾಗಿ ಗುತ್ತಿಗೆ ಪಡೆದಿದ್ದು ತಜ್ಞರಿಂದ ಸರ್ವೆ ನಡೆಸಿದ ಬಳಿಕವೇ ಜಿಲ್ಲಾಡಳಿತ ಅನುಮತಿ ನೀಡಿದೆ ಅಂತ ಹೇಳ್ತಾರೆ. ಕೃಷಿ ಭೂಮಿ ಹೊಳೆಯಲ್ಲಿದೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ. ನನ್ನ ಎದುರುಗಡೆನೆ ಮೊನ್ನೆ ಗಣಿ ಇಲಾಖೆ ಮೇಡಮ್ ಅವರು ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಕೃಷಿ ಭೂಮಿ ನಾವು ಗುರುತಿಸಿದ ದಿಬ್ಬದ ಹತ್ರ ಇದ್ದದ್ದೇ ಹೌದಾಗಿದ್ರೆ ನೀವು ನಿಮ್ಮ RTC ಅನ್ನು ಸರ್ವೆಗಾಗಿ ನಾವು ಬರ್ತೀವಿ, ಸರ್ವೆ ನೋಡುವ ಅಲ್ಲಿ ಕೃಷಿ ಭೂಮಿ ಇತ್ತ ಹೌದಾ. ಅಲ್ಲಿ ಇವರ ದಿಬ್ಬಗಳು ಏನೇನು ಗಣಿ ಇಲಾಖೆ ಗುರುತು ಮಾಡಿದ್ದಾರೆ ಸೀಲಾ ನದಿಯಲ್ಲಿ, ಅಲ್ಲಿ ಯಾರೋ ಒಬ್ಬರ ಕೃಷಿ ಭೂಮಿ ಇರಲಿಲ್ಲ. ಇವತ್ತು ಏನಾಗಿದೆ, ಆ ದಿಬ್ಬ ಅನ್ನೋದು ರಾಶಿ ಬಿದ್ದು ಅದ್ರ ಮೇಲ್ಗಡೆ ಗಿಡಗಂಟಿ ಎಲ್ಲ ಹೋಗುದು ಹುಟ್ಟಿ ಅದೇ ಹೊಳೆ ಸೈಡ್ ಫುಲ್ ಒಂದ್ ಸೈಡ್ ಫುಲ್ ಕಾಡು ತರ ಬೆಳ್ಕೊಂಡಿದ್ರು. ಅದರೊಳಗಡೆ ಹೋಗಿದೆ ಬಯಲು. ಈಗ ಜನಗಳಿಗೆ ಸದ್ಯ ಹೊಳೆಗೆ ನೇರವಾಗಿ ಹೋಗೋಕ್ಕಾಗುದಿಲ್ಲ. ಆ ತರ ವಾಸ್ತವ ಸ್ಥಿತಿಯಲ್ಲಿದೆ ನಾಗಮಠ ಸಣ್ಣ ನೀರಾವರಿ ಡ್ಯಾಮಿನ ಒಳಭಾಗದಲ್ಲಿ. ಆ ಒಳಭಾಗದಲ್ಲಿ ಒಂದು ಕಡೆ ಒಂದು ಸೈಡ್ ಒಂದು 700-800 ಎಕರೆ ಕೃಷಿ ಭೂಮಿ ಇದೆ ಮುಂಚೆ. ನಮ್ಮ ಫ್ಯಾಮಿಲಿ ಅವರು ಇದ್ದಿದ್ದಾರೆ. ಅದನ್ನೆಲ್ಲರೂ ಈ ಮಾಯ ಕಂಪನಿಯವರಿಗೆ ಮಾಡಿದ್ರು. ಅವರು ಮಾಯ ಕಂಪನಿ 750 ಎಕರೆ ಕೃಷಿ ಭೂಮಿನ ಪಂಚಾಯತ್ ಮಾಡಿದ್ರು. ಯಾವ್ದು ಜಾಗ ಇದೆ ಅವ್ರ ಜಾಗ ಎಲ್ಲ ಕುಸ್ತು ಹೊಳೆಗೆ ಹೋಗಿದ್ರು. ಆಲ್ರೆಡಿ ಮಾಯದವ್ರು 100-150 ಸೆಂಟ್ಸ್ ಹೊಳೆಯಲ್ಲಿದೆ ಅಂತ ಅವರೇ ಹೇಳಿದ್ದಾರೆ. ಒಂದ್ಸತಿ ನಾನೇ ಕೂತವ್ರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸೈಟ್ ಪಿಚಿಂಗ್ ಮಾಡೋಕೆ ಜಾಗ ಬೇಕಂತ ಕೇಳಿದಾಗ ಅವ್ರು ಹೇಳಿ ನಮ್ದು 103 ಸೆಂಟ್ಸ್ ಹೊಳೆಯಲ್ಲೇ ಇದೆ ಪ್ರವೀಣ್, ನೀವು ಸೈಟ್ ಪಿಚಿಂಗ್ ಮಾಡಿಸೋದಿದೆ ನೆಕ್ಸ್ಟ್ ಅಲ್ಲಿಗೆ ಎಷ್ಟು ಜಾಗ ಬೇಕು ನಾನು ಕೊಡ್ತೀನಿ, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಆಕ್ಚುಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಏನು ಹೋರಾಟ ಅಂತ ಮಾಡ್ತಾ ಇದ್ದಾರೋ ಅದರಲ್ಲಿ ಮುಖ್ಯವಾದ ಒಬ್ಬ ವ್ಯಕ್ತಿ ಅದೇ ನಾಗರಮಠ ಹೊಳೆಯಲ್ಲಿ ರಾತ್ರಿ ಗಂಟೆ ಹೋಗಿ ಕದ್ದು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮಾಯದವ್ರ ಜಾಗದ ಮೇಲೆ ಗಾಡಿಗಳು ಹೋಗ್ತವೆ. ಇವತ್ತು ಅವ್ರ ಬೇಡಿಕೆ ಏನು ಬೇರೆ ಏನಲ್ಲ, ಇವಾಗ ಹೇಳಿದ್ರಲ್ಲ ಟೆಂಡರ್ ಇವ್ರ ಹತ್ರ ಹೋಗಿ ದೊಡ್ಡ ಮಟ್ಟದ ಬೇಡಿಕೆ ಇಟ್ಟಿದೆ. ಆ ದೊಡ್ಡ ಮಟ್ಟದ ಬೇಡಿಕೆಯನ್ನು ಇವರಿಗೆ ಪೂರೈಸಲು ಆಗುದಿಲ್ಲ ಅಂತ ಹೇಳಿದಾಗ ಅವ್ರು ಒಂದಿಷ್ಟು ಜನ ಹೆಂಗಸರು ಮಕ್ಕಳನ್ನ ಸೇರಿಸ್ಕೊಂಡು ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಅವ್ರಿಗೆ ಕೆಲಸ ಬರ್ತದೆ, ಅವ್ರನ್ನೆಲ್ಲ ಕರ್ಕೊಂಡು ಬರೋದು ಅಲ್ಲೊಂದು ಪ್ರತಿಭಟನೆ ಕೂಗುದು. ಅವ್ರಿಗೆ ವಾಸ್ತವವಾಗಿ ಅಲ್ಲಿ ಗ್ರಾಮಸ್ಥರ ಕೆಲವು ಜನಗಳಿಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಯಾರು ಹೇಳಿದ್ ಕೇಳ್ಕೊಂಡು ಏನಾರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಸತ್ಯ ಅದ್ರಲ್ಲಿ ವಾಸ್ತವ ಏನಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಅಲ್ಲಿ ಸ್ಥಳವನ್ನು ಬಂದು ನೀವೇ ಪರಿಶೀಲನೆ ಮಾಡಿದ್ರೆ ಎಷ್ಟು ದಿಬ್ಬ ಉಂಟು ಹೊಳೆಯಲಿಕ್ಕೆ ನೀವು ಬಂದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. 2 ದಿಬ್ಬ ಬೆಳೆದಿದೆ, ಆ ದಿಬ್ಬದಲ್ಲಿ ಮರ ಗಿಡಗಳೆಲ್ಲ ಬೆಳೆದು ಅವರಿಗೆ ದಿಬ್ಬ ಅಲ್ಲ ದಿಬ್ಬ ಅಂತ ಕುದುರೆ ತರ ಇದೆ ಅಂತ ಹೇಳಿ ಅವರ ಆರೋಪ.
ಅಲ್ಲ ಅದೇ ಸರ್ ನಿಮಗೆ ಇಲ್ಲ ಸರ್. ಈಗ ದೀಪ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ ನೀವು ಸ್ಥಳ ಪರಿಶೀಲನೆ ಮಾಡಿ. ಸತ್ಯ ಅದ್ರ ವಾಸ್ತವ ಏನಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಅಲ್ಲಿ ಸ್ಥಳವನ್ನು ಬಂದು ನೀವೇ ಪರಿಶೀಲನೆ ಮಾಡಿದ್ರೆ ಎಷ್ಟು ದೀಪ ಉಂಟು ಹೊಳೆಯಲಿಕ್ಕೆ. ನೀವು ಬಂದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. 2 ದೀಪ ಬೆಳೆದಿದೆ. ಆ ದೀಪದಲ್ಲಿ ಮರ ಗಿಡಗಳೆಲ್ಲ ಬೆಳೆದು ಅಲ್ಲ ಅದೇ ಸರ್ ನಿಮಗೆ ಇಲ್ಲ ಸರ್. ಈಗ ದೀಪ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ ನೀವು ಸ್ಥಳ ಪರಿಶೀಲನೆ ಮಾಡಿ. ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಅದಕ್ಕೆ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ ಇದೆ, ಅದನ್ನ ನಿಯಂತ್ರಣ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಎಲ್ಲವೂ ಕೂಡ ಅವರ ಅನುಮತಿ ಮೇರೆಗೆ ದಾಖಲೆ ಪತ್ರವನ್ನೆಲ್ಲ ನೀಡುವಂಥದ್ದು ಎಲ್ಲ ಜಿಲ್ಲಾಡಳಿತ ಅಂದ್ರೆ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ. ಅದು ಇವರು ಏನು ಅಕ್ರಮ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದು ಅಕ್ರಮ ಅಲ್ಲ, ಯಾಕಂದ್ರೆ ಅಧಿಕೃತ ಮರಳುಗಾರಿಕೆ. ಅಧಿಕೃತವಾಗಿ ನಮಗೆ ಜಿಲ್ಲಾಡಳಿತ ನಮಗೆ ಅನುಮತಿ ಪತ್ರವನ್ನ ನೀಡಿದ್ದಾರೆ. ಇವರು ಜನರು ಏನ್ ಮಾಡಿದ್ದಾರೆ, ಕೆಲವೇ ಜನರು ಪಟ್ಟಪತ್ರ ಹಿತಾಸಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಅವರೇ ಜನರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ಅದು ಮರಳುಗಾರಿಕೆ ಆಗಬಾರದು ಎನ್ನುವಂತ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಅಡೆತಡೆಯನ್ನ ಮಾಡ್ತಾ ಇದ್ದಾರೆ. ಅಡೆತಡೆ ಮಾಡೋದು ಸುಮ್ಮನೆ ಸುಮ್ಮನೆ. ಮೊನ್ನೆ ನಮ್ದು ವಾಹನ ಹೋಗುವಾಗ, ಮರಳು ತುಂಬಿದ ವಾಹನ ಹೋಗುವಾಗ, ಅಂದ್ರೆ ವಿದ್ಯುತ್ ಟ್ರಿಪ್ ಶೀಟ್ ಮೂಲಕ ಹೋಗುವಾಗ ನಮ್ಮ ವಾಹನದ ಡ್ರೈವರ್ ನಮ್ಮ ಮೇಲೆ ಹಾರಿಸಿದ್ದಾರೆ ಅಂತ ಹೇಳಿ ಸುಳ್ಳು ದೂರನ್ನ ದಾಖಲು ಮಾಡ್ತಾರೆ. ಸುಳ್ಳು ದೂರ ವಾಹನ ಡ್ರೈವರ್ ಜೊತೆಗೆ ಅಲ್ಲಿ ಇದ್ದವರು ನಮ್ಮ ಮಿತ್ರರು ಕೆಲವರೆಲ್ಲ ಇದ್ದಾರೆ, ಅವರನ್ನ ಸಹ ಹೆಸರನ್ನು ಸೇರಿಸಿ ಸುಳ್ಳು ದೂರನ್ನು ದಾಖಲು ಮಾಡಿ ಯಾರು ನಮ್ಮ ಮೇಲೆ ವಾಹನ ಹಾರಿಸಿದ್ದಾರೆ ಅಂತ ಹೇಳಿ ಅವರು ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ಮಲಗಿದ್ದಾರೆ. ಏನು ಇಲ್ಲ, ಸುಮ್ಮನೆ ಸುಳ್ಳು ಕೇಸನ್ನು ದಾಖಲು ಮಾಡಿ. ಆದ್ರಿಂದ ನಾಳೆ ಇವರು ನಮ್ಮ ಮೇಲೂ ಬರ್ಬೋದು ಅಂತ ಹೇಳಿ ನಾವು ನಮ್ಮ ಜಾಗ್ರತೆಗೋಸ್ಕರ ನಾವು ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಾನೂನು ಬದ್ಧವಾಗಿ ನಡೆಯುವಾಗ ಕಾನೂನನ್ನ ಸುವ್ಯವಸ್ಥೆ ಕಾಪಾಡುವವರು ಅಹಿತಕರ ಘಟನೆ ಆಗಬಾರದು ಎನ್ನುವ ದೃಷ್ಟಿಯಿಂದ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಸರ್. ಫಸ್ಟಿಗೆ ನಮ್ಮ ಯಾರಿದ್ರು ಮುಂಚೂಣಿಯಲ್ಲಿ ಇದ್ದಾರೆ ನೋಡಿ, ಇವರೇ ನಮ್ಮ ಬೇಡಿಕೆ ಇಟ್ಟು ಬಂದವರು. ಆ ಬೇಡಿಕೆ ನಾವು ಪೂರೈಸದೇ ಇರೋ ಕಾರಣದಿಂದ ಈ ರೀತಿಯ ಸುಳ್ಳು ಹೇಳಿ ಜನರನ್ನೆಲ್ಲ ಮಹಿಳೆಯರನ್ನ ಮುಂದೆ ಇಟ್ಟುಕೊಂಡು ಹೋರಾಟ ಮಾಡ್ತಿದ್ದಾರೆ. ಮೊನ್ನೆ ಬಂದಾಗ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದು ನಿಲ್ತಾರೆ, ಕೆಟ್ಟ ಮಾತಾಡಲ್ಲ. ಅದಕ್ಕೆ ಯಾವಾಗಲೂ ನಾವು ಮುಟ್ಟಿದ್ರೆ ಯಾರು ಪೊಲೀಸರು ಬಂದು ಇರ್ಬೇಕಂದ್ರೆ ಆ ರೀತಿಯ ಇದು ಇರ್ಬೇಕಲ್ಲ ಸಿಚುವೇಶನ್ ಅಲ್ಲಿ ಸರ್. ಕಾನೂನು ಬದ್ಧವಾಗಿ ಮಾಡುವಾಗ, ಅಧಿಕೃತವಾಗಿ ನಾವು ಮಾಡುವಾಗ ನಮ್ಗೆ ನಾವು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಜನಕ್ಕೆ ಏನು ಇಲ್ಲದೆ ಇದ್ರೆ ನಿಮ್ಗೆ ಇಷ್ಟು ಪ್ರೊಟೆಕ್ಷನ್ ಯಾಕೆ ಬೇಕು? ಈಗ ಎಲ್ಲ ಕಡೆ ಮರಳುಗಾರಿಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮರಳುಗಾರಿಕೆ ಎಲ್ರಿಗೂ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಈಗ ಸರ್. ಎಲ್ಲೂ ಆತರ ಇಲ್ಲದೆ ಇರ್ಬೋದು, ಆದ್ರೆ ಇಲ್ಲಿ ಅಧಿಕೃತವಾಗಿ ಮಾಡುವಾಗ ರಕ್ಷಣೆ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡುವ ರಕ್ಷಣೆ ಕೊಟ್ಟರೆ ಈಗ ಪ್ರೊಟೆಕ್ಷನ್ ಯಾಕೆ ಬೇಕು ಸರ್? ಅಧಿಕೃತವಾಗಿ ತೊಂದರೆ ಕೊಟ್ಟಾಗ ನಾನು ಯಾರು ಮೊರೆ ಹೋಗ್ಬೇಕು? ನಾನು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ನಾವು ಕೇಳಲೇಬೇಕು. ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.